ನಾನು ಈ ವಿಡಿಯೋಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಸ್ಟಿಕ್ ಮಾಡಿರೋಂಥ ಕುಂದನ್ನು ಯಾವ ಥರ ರಿಮೂವ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಹೀಗೆ ನಿಮ್ಮ ಬೆರಳಲ್ಲಿ ನೇಲ್ಸಲ್ಲಿ ಹೀಗೆ ಎಳೆದ್ರೆ ಸಾಕು ಬರುತ್ತೆ. ಅದು ಫೆವಿಕಾಲ್ ಗ್ಲೂ ಏನಿರುತ್ತಲ್ಲ, ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿದರೆ ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಬಿಡ್ಬೋದು. ಆ್ಯಂಡ್ ಹೀಗೆ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಸಾರಿ ಕಲರು ಬ್ಲೌಸ್ ಕಲರು ಡಿಫ್ರೆಂಟ್ ಇರೋದ್ರಿಂದ ಇಲ್ಲಿ ಲೈಟ್ ಕಲರ್ ಕೊಟ್ಬಿಟ್ಟಿದ್ದಾರೆ ಆರಿ ವರ್ಕರ್ಸು. ನನಗದು ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರದೆ ಕಾರಣ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಡಿಸೈನಲ್ಲಿ. ನೆಕ್ಸ್ಟ್ ಇದಕ್ಕೆ ನಾನು ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನೋಡುವ. ಹೀಗೆ ಈಸಿಯಾಗಿ ನೀವು ರಿಮೂವ್ ಮಾಡ್ಕೊಂಡು ಬಿಡ್ಬೋದು. ನಿಮ್ಮ ನೀಲ್ಸ್ ಇದ್ದರೆ ಸಾಕು. ಯಾವುದೇ ಥ್ರೆಡ್ ಕಟರ್ ಅಥವಾ ಶಾರ್ಪ್ ಆಬ್ಜೆಕ್ಟ್ಸ್ನ ಯೂಸ್ ಮಾಡಿಕೊಂಡು ನೀವು ಇದನ್ನು ರಿಮೂವ್ ಮಾಡಲಿಕ್ಕೆ ಹೋದರೆ ಫ್ಯಾಬ್ರಿಕ್ ಹಾಳಾಗೋ ಚಾನ್ಸಸ್ ಇರುತ್ತೆ, ಕಟ್ ಆಗಬಹುದು. ಸೊ ಬೆಟರ್ ನೀವು ನಿಮ್ಮ ಹ್ಯಾಂಡಲ್ಲೇ ಈ ಥರ ಎಳೆದ್ಬಿಟ್ರೆ ಸಾಕು ಬರುತ್ತೆ. ಸಮ್ಟೈಮ್ಸ್ ಅದಿನ್ನೂ ತುಂಬ ಗಟ್ಟಿಯಾಗಿ ಅಂಟ್ಕೊಂಡಿತ್ತು ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ ಮೈ ಕೇಸ್ ಇದು ಈಸಿಯಾಗಿ ಬಂತು. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಲೈಟ್ ಇದೆ ಕಲರು ಕುಂದಂದು. ಆ್ಯಂಡ್ ಇದು ಸಾರಿಗೆ ಮ್ಯಾಚ್ ಆಗದೆ ಇರೋ ಕಾರಣ ನಾನು ಇದನ್ನು ರಿಮೂವ್ ಮಾಡಿಬಿಟ್ಟು ಚೇಂಜ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸ್ ಕಲರು ಅಥವಾ ಬಾರ್ಡರ್ ಏನಿದೆ ಅಲ್ಲ, ಅದು ಲೈಟ್ ಈ ಕಲರ್ ಇರೋ ಕಾರಣ ಅದು ಅಷ್ಟು ಇದು ಗೋಲ್ಡ್ ಮತ್ತು ವೈಟ್ ಮ್ಯಾಚ್ ಆಗದೇ ಇರೋ ಕಾರಣ ತುಂಬ ಲೈಟಾಗಿ ಕಾಣಿಸ್ತಾ ಇದೆ. ಮತ್ತು ಅಷ್ಟು ಗ್ರ್ಯಾಂಡ್ ಅನ್ನಿಸ್ತಾ ಇರಲಿಲ್ಲ. ವರ್ಕ್ ಅಷ್ಟೊಂದು ಅಟ್ರಾಕ್ಟಿವ್ ಅನ್ನಿಸ್ತಾ ಇರಲಿಲ್ಲ. ಸೊ ನಾನು ಈ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಾನು ಗಮ್ ಹಾಕ್ಕೊಂಡು ಈ ಗ್ರೀನ್ ಕುಂದನ್ಸ್ ಏನಿದೆಯಲ್ಲ ಇದನ್ನು ಇಲ್ಲೇ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಗಮ್ ಹಾಕಿ ಕುಂದನ್ನು ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಅಲ್ಲಿ ಆರಿ ವರ್ಕ್ ಮಾಡಾಗಿದೆ. ಮತ್ತು ಜರ್ದೋಸಿ ಏನು ನೀವು ನೋಡ್ತಾ ಇದ್ದೀರಾ, ಅದು ಅದರ ಒಳಗಡೆ ಈ ಕುಂದನ್ ಬರಬೇಕಾಗಿರೋ ಕಾರಣ ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡಬೇಕು. ಎಲ್ಲ ಸ್ವಲ್ಪ ಒಳಗೆ ಇನ್ಸರ್ಟ್ ಮಾಡಿರೋ ಥರ ಆದರೆ ಅದು ನೀಟಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಮೇಲೆ ಸುಮ್ಮನೆ ಕೂಡಿಸಿರೋ ಹಾಗೆ ಕಾಣಿಸುತ್ತೆ ಮತ್ತು ಬೀಳೋ ಚಾನ್ಸಸ್ ಇರುತ್ತೆ. ನಾನು ತುಂಬ ದಿನಗಳ ನಂತರ, ಅಂದರೆ ಆಲ್ಮೋಸ್ಟ್ 4 ವರ್ಷದ ನಂತರ ನನ್ನ ಯೂಟ್ಯೂಬ್ ಚಾನಲ್ನ ರೀಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಈ ನನ್ನ ಕಂಟೆಂಟ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಮೆಂಟ್ ಕೂಡ ಮಾಡ್ಬೋದು ನೀವು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡ್ಕೊಳ್ಳಿ. ಹಲವಾರು ರೀಸನ್ನಿಂದ ನಾನು ಯೂಟ್ಯೂಬ್ಗೆ ಕಂಟೆಂಟು ಕ್ರಿಯೇಟ್ ಮಾಡೋದಾಗಲಿ ಪೋಸ್ಟ್ ಮಾಡೋದನ್ನು ಮಾಡೋಕ್ಕಾಗಲಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡೋಣ, ಹೇಗಿರುತ್ತೆ ನೋಡುವ ಅಂತ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಕೂಡ ಮಾಡ್ಕೊಳ್ಬೋದು. ಈ ಆರಿ ವರ್ಕ್ ಕರೆಕ್ಷನ್ ಸೀರೀಸ್ ಇನ್ನೂ ಇದೆ, ಇನ್ನೂ ಮುಗ್ದಿಲ್ಲ. ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿರ್ತೀನಿ, ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.